ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಕಾಪಿ ಪೇಸ್ಟ್ ಚಾನಲ್ ಐಡಿಯಾ. ಸೊ ತುಂಬ ಜನ ಬಂದುಬಿಟ್ಟು ಕೇಳ್ತೀರಾ ನಾನು ಕಮೆಂಟ್ಸಲ್ಲಿ ಕಾಪಿ ಪೇಸ್ಟ್ ಚಾನಲ್ ಏನಿದೆ, ಅದು ಮಾನಿಟೈಸೇಷನ್ ಆಗುತ್ತಾ ಮಾನಿಟೈಸೇಷನ್ ಆಗಲ್ಲ, ಕಾಪಿರೈಟ್ ಬರುತ್ತೆ ಅದು ಇದು ಅಂತ. ಬಟ್ ಏನು ನೀವು ಕಾಪಿರೈಟ್ ಏನಕ್ಕೆ ಬರುತ್ತೆ ಅಂದರೆ, ನೀವು ಡೈರೆಕ್ಟಾಗಿ ಏನಾದರೂ ನಾನು ಹೇಳೋ ರೀತಿಯಲ್ಲಿ ಡೈರೆಕ್ಟಾಗಿ ನೀವು ನಾನು ಹೇಳಿದ್ದು ಎಡಿಟಿಂಗ್ ಏನು ಮಾಡದೆ ಡೈರೆಕ್ಟಾಗಿ ಅಲ್ಲಿಂದ ಡೌನ್ಲೋಡ್ ಮಾಡಿಬಿಟ್ಟು ವಿಡಿಯೋ ಡೈರೆಕ್ಟಾಗಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂದರೂ ಪೋಸ್ಟ್ ಮಾಡಿದರೆ ಆ ಕಂಡೀಷನಲ್ಲಿ ನಿಮಗೆ ಕಾಪಿರೈಟ್ ಬರುತ್ತೆ. ಓಕೆನಾ? ಸೊ ನಾನು ಹೇಳೋದ ರೀತಿಯಲ್ಲಿ ನೀವೇನಾದರೂ ಮಾಡಿದರೆ ನಿಮಗೆ ಯಾವುದೇ ಕಾಪಿರೈಟ್ ಸಿಗೋಲ್ಲ. ಆ್ಯಂಡ್ ಎಕ್ಸಾಂಪಲ್ಗೆ ಆ್ಯಂಡ್ ಪ್ರೂಫಿಗೆ ನಾನು ನಿಮಗೆ ಒಂದು ಚಾನಲ್ನು ತೋರಿಸ್ತೀನಿ. ಸೇಮ್ ಅವರೊಂದು ಪಿಂಟ್ರೆಸ್ಟ್ ಆ್ಯಪಿಂದನೇ ಏನಿದೆ ವಿಡಿಯೋನ ತೆಗೆದು ಎಡಿಟ್ ಒಂದು ಸ್ವಲ್ಪ ಮಾಡಿಬಿಟ್ಟು ಟೆಕ್ಸ್ಟೆಲ್ಲ ಆ್ಯಡ್ ಮಾಡಿಬಿಟ್ಟು ಅವ್ರ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ನು ಆಗಿದೆ, ಅವ್ರು ಅರ್ನಿಂಗ್ನು ಮಾಡ್ತಿದ್ದಾರೆ. ಅವ್ರದ್ದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ? 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಓಕೆನಾ? ಪ್ರೂಫಿಗೆ ಆ ಚಾನಲ್ ನಾನು ನಿಮಗೆ ತೋರಿಸ್ಕೊಡ್ತೀನಿ, ನೋಡಿ ಕ್ಲಿಯರಾಗಿ ತಿಳ್ಕೊಳ್ಳಿ ಕರೆಕ್ಟಾಗಿ. ಓಕೆನಾ? ಇವತ್ತಿನ ವಿಡಿಯೋದಲ್ಲಿ ಅದೇ ಥರ ನಾನು ಸೇಮ್ ಅದೇ ಥರ ಟೈಪ್ ವಿಡಿಯೋ ಯಾವ ಥರ ಮಾಡೋದಂತಲೂ ಹೇಳ್ಕೊಡ್ತೀನಿ ನಿಮಗೆ. ಸೊ ಬನ್ನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನು ನಿಮಗೆ ಹೇಳಿಬಿಡ್ತೀನಿ ಎಲ್ಲಿಂದ ನಮಗೆ ವೀಡಿಯೋ ಸಿಗುತ್ತೆ ಆ್ಯಂಡ್ ಏನು ಎತ್ತ. ಫಸ್ಟು ನಾನು ನಿಮಗೆ ವೀಡಿಯೋ ಸಿಗೋಕ್ಕಿಂತ ಮುಂಚೆ ನಿಮಗೆ ಪ್ರೂಫ್ ತೋರಿಸ್ಬೇಕಲ್ಲ. ಸುಮಾರು ಜನ ನಂಬೋದಿಲ್ಲ, ಹೇಳಿದರೆ ಕೇಳೋದಿಲ್ಲ. ಸೊ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಪ್ರೂಫಿಗೆ ಒಂದೆರಡು ವೀಡಿಯೋಸ್ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಸರ್ಚ್ ಬಟನಲ್ಲಿ ಸರ್ಚ್ ಮಾಡ್ಕೊಳ್ತೀನಿ ರೌಡಿ ಅಂತ. ಓಕೆನಾ? RAWDY ರೌಡಿ 6X ಅಂತ ಅವ್ರ ಚಾನಲ್ ನೇಮ್. ಓಕೆನಾ? ಸೊ 6X. ಓಕೆನಾ? ಸೊ ಸಿಂಪಲಿ ನೋಡಿ ಗೈಸ್, ಇಲ್ಲಿ ಒಂದು ಚಾನಲ್ ಕಾಣಿಸ್ತಿದೆಯಲ್ಲ, ಇದೇ ಚಾನಲ್ಲು. ಇವ್ರು ಬರೀ ಎಷ್ಟು ವೀಡಿಯೋಸ್ ಆಗಿ ಎಷ್ಟು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿದ್ದಾರೆ ಅಂತಲೂ ನಿಮಗೆ ತೋರಿಸ್ತೀನಿ. ನೋಡಿ ಗೈಸ್, ಇಲ್ಲಿ ಇವ್ರದ್ದು ಬಂದುಬಿಟ್ಟು 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಬರೀ 183 ವೀಡಿಯೋಸಲ್ಲಿ. 183 ವೀಡಿಯೋಸಲ್ಲಿ 1 ಮಿಲಿಯನ್ 1.13 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅವಾಗ ಇವ್ರು ಯಾವ ಥರ ವೀಡಿಯೋಸ್ ಮಾಡ್ತಾರೆ ಅಂದರೆ, ಸಿಂಪಲಿ ನಾವು ಶಾರ್ಟ್ ಸ್ಟ್ರಕ್ಷನ್ ಏನಿದೆ ಅದು ಓಪನ್ ಮಾಡ್ಕೊಳ್ಳೋಣ. ಸೊ ನೋಡಿ ನೀವೇ ಇವ್ರು ಯಾವ ಥರ ವೀಡಿಯೋಸ್ಗಳು ಮಾಡ್ತಾರಂತ. ಇದೆಲ್ಲ ಬಂದುಬಿಟ್ಟು AI ಇಂದನೇ ಮಾಡಿರೋದು ಆ್ಯಂಡ್ AI ಇಂದನೇ ಇವರು ವಾಯ್ಸ್ ಕೂಡ ಜನ್ರೇಟ್ ಮಾಡಿಸಿರೋದು. ಓಕೆನಾ? बिल्ली तो जेली कैंडी की दीवानी हो गई है, यहाँ तक कि वह जेली कैंडी में कोल्ड ड्रिंक मिलाकर भी खा लेती है। जब जेली कैंडी खत्म हो जाती है तो मार्केट जाकर और लेकर आती है। फिर भी वह संतुष्ट नहीं होती और जेली कैंडी घर पर बनाती है और बहुत मेहनत करने के बाद वह ನೋಡಿದ್ರಲ್ಲ ಗೈಸ್ ಯಾವ ಥರ ವೀಡಿಯೋಸ್ ಇವ್ರು ಮಾಡ್ತಾರಂತ. ಸೊ ಎಲ್ಲ ಬಂದುಬಿಟ್ಟು ಸೇಮ್ ಅದೇ ಥರ ಎಲ್ಲ ಬಂದುಬಿಟ್ಟು ಇವರು ಮಾಡಿರೋದು ವೀಡಿಯೋಸ್ಗಳು. ನೋಡಿ ಇದು ऑरेंज कैट के मम्मी पापा की मौत रोड एक्सीडेंट में हो चुकी थी, इसलिए बिल्ली को देखकर लड़की को तरस आ जाता है और लड़की बिल्ली को अपने घर पर लाकर ऑरेंज खिला ವೀಡಿಯೋಸ್ ಮಾಡಿಬಿಟ್ಟು ಇವರು ಚಾನಲ್ ಇವ್ರದ್ದು ಮಾನಿಟೈಸೇಷನ್ನು ಆಗಿದೆ. ಒಂದ್ಸಲ ನಾನು ನಿಮಗೆ ಕಮೆಂಟ್ ಸೆಕ್ಷನ್ ತೋರಿಸ್ತೀನಿ. ಕಮೆಂಟ್ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ ಅಂತ. ಸೊ ನೋಡಿ ಗೈಸ್, ಇವ್ರದ್ದು ಚಾನಲ್ ಏನಿದೆ ಮಾನಿಟೈಸೇಷನ್ ಆಗಿದೆ. ಅಲ್ಲಿ ಸೂಪರ್ ಥ್ಯಾಂಕ್ಸ್ ಬಟನ್ ಏನಿದೆ ಇದು ಆನ್ ಆಗಿದೆ. ಸೊ ಇದು ಬಂದುಬಿಟ್ಟು ಯಾರ್ದು ಚಾನಲ್ ಮಾನಿಟೈಸೇಷನ್ ಆಗಿರುತ್ತೆ ಅವ್ರಿಗೆ ಮಾತ್ರ ಸಿಗೋದು. ಇಲ್ಲಾಂದರೆ ನಾರ್ಮಲ್ ಯಾರಿಗೆ ಮಾನಿಟೈಸೇಷನ್ ಆಗಿರಲ್ಲ ಅವ್ರಿಗೆ ಈ ಸೂಪರ್ ಥ್ಯಾಂಕ್ಸ್ ಬಟನ್ ಏನಿದೆ ಅದು ಸಿಗಲ್ಲ. ಓಕೆನಾ? ಎಕ್ಸಾಂಪಲ್ಗೆ ನೀವು ನೋಡ್ಕೊಂಡ್ರಲ್ಲ, ಇವ್ರು ಲೈಕ್ ಸ್ಟೋರಿ ವೀಡಿಯೋಸ್ ಮಾಡ್ತಾರೆ. ಲೈಕ್ ಈ ಥರ ಸ್ಟೋರಿ ವೀಡಿಯೋಸ್, AI ಸ್ಟೋರಿ ವೀಡಿಯೋಸ್ ಎಲ್ಲಿಂದ ಸಿಗುತ್ತೆ, ನೀವು ಯಾವ ಥರ ಸ್ಟೋರಿನ ಕ್ರಿಯೇಟ್ ಮಾಡ್ಕೋಬೋದು ಅಂತಲೂ ನಿಮ್ಗೆ ಹೇಳ್ತೀನಿ. ಸಿಂಪಲಿ ನಾವು ಪಿಂಟ್ರೆಸ್ಟ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ಗೈಸ್, ಇಲ್ಲಿ ನಿಮಗೆ ಸಿಂಪಲಿ ಸರ್ಚ್ ಬಟನ್ ಮೇಲೆ ಸರ್ಚ್ ಮಾಡಬೇಕು AI ಕ್ಯಾಟ್ ಸ್ಟೋರಿ ವಿಡಿಯೋ. AI ಕ್ಯಾಟ್ ಸ್ಟೋರಿ ವಿಡಿಯೋ ಅಂತ ಹಾಕಿ. ಓಕೆನಾ? AI ಕ್ಯಾಟ್ ಸ್ಟೋರಿ ವೀಡಿಯೋಸ್ ಅಂತಲೂ ಹಾಕ್ಬೋದು, ಇಲ್ಲ ಬೇರೆ ನಿಮಗೆ ಯಾವ ಆ್ಯನಿಮಲ್ ಇಷ್ಟ ಆ ಆ್ಯನಿಮಲಲ್ಲಿ ಯೂಸ್ನ ಮಾಡ್ಕೋಬೋದು. ನೋಡಿದ್ರಲ್ಲ? ಸೊ ನೋಡಿ ಇಲ್ಲಿ ಬಂದುಬಿಟ್ಟು ತುಂಬ ಕ್ಯಾಟ್ ವೀಡಿಯೋಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ನಿಮಗೆ ಯಾವ ಕ್ಯಾಟ್ ವೀಡಿಯೋ ಬೇಕೋ ಆ ಕ್ಯಾಟ್ ವೀಡಿಯೋ ನೀವು ಈಸಿಲಿ ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಯೂಸ್ನ ಮಾಡ್ಕೋಬೋದು. ಓಕೆನಾ? ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ಕ್ಯಾಟ್ ವೀಡಿಯೋ ಬೇಕು. ಇಲ್ಲಿ ಎಲ್ಲೋ ಒಂದು ವೀಡಿಯೋ ನಾನು ನೋಡಿದ್ದೆ, ಕ್ಯಾಟ್ ವೀಡಿಯೋನೇ. ಸೊ ಇದೆಲ್ಲ ಅದು ಸರ್ಚ್ ಮಾಡ್ತೀನಿ, ಒಂದು ನಿಮಿಷ ಇರಿ ಗೈಸ್.
ಓಕೆ, ಈ ಕ್ಯಾಟ್ ವಿಡಿಯೋನ ಏನು ಮಾಡೋದು ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ನಾನು ಇದ್ರದ್ದು ಆಲ್ರೆಡಿ ಒಂದು ಸ್ಟೋರಿ ಬರೆದಿಟ್ಟಿದ್ದೀನಿ. ಸೊ ನಾರ್ಮಲಾಗಿ ನಿಮ್ಮ ಮೈಂಡಲ್ಲೇ ಸ್ಟೋರಿ ಬರ್ಬೋದು. ಓಕೆನಾ, ಯಾವ ಥರ ಅಂದರೆ ಲೈಕ್ ನೋಡಿ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ಮತ್ತೆ. ಸೊ ನೋಡಿ, ಒಂದು ಸಣ್ಣ ಹುಡುಗಂದು ಅಮ್ಮ ಬಂದುಬಿಟ್ಟು ತುಂಬಾ ಹುಷಾರಿರಲ್ಲ ಅವ್ರ ಅಮ್ಮಗೆ, ಆ್ಯಂಡ್ ಚಿಕಿತ್ಸೆ ಮಾಡೋಕ್ಕೆ ದುಡ್ಡು ಇರಲ್ಲ ಅವನ ಹತ್ರ. ಸೊ ಅವನೇನು ಮಾಡ್ತಾನೆ, ಕೆಲಸಕ್ಕೆ ಹೋಗ್ಬಿಟ್ಟು ದುಡ್ಡು ಸಂಪಾದನೆ ಮಾಡಿ ಚಿಕಿತ್ಸೆಗೆ ಹಣ ಕೊಡ್ತಾನಂತ. ಈ ಥರ ಒಂದು ಸ್ಟೋರಿ ಕ್ರಿಯೇಟ್ ಆಗಿಬಿಡ್ತಲ್ಲ ನಿಮ್ಮ ಮೈಂಡಲ್ಲಿ. ಸೊ ಸಿಂಪಲಿ ಈ ಥರ 30 ಸೆಕೆಂಡ್ ಸ್ಟೋರಿ ಒಂದು ವೀಡಿಯೋನ ನೋಡಿ 30 ಸೆಕೆಂಡ್ ಸ್ಟೋರಿ ಏನಿರುತ್ತೆ ಮೈಂಡಲ್ಲಿ ಬರುತ್ತೆ. ನೀವು ಈಸಿಲಿ ಏನು ಮಾಡ್ಬೋದು, ಅದನ್ನು ಆ ಸ್ಟೋರಿನ ಅಪ್ಲೈ ಮಾಡ್ಬೋದು. ನಿಮ್ಮ ವಾಯ್ಸು ಇಲ್ಲ, ನೀವು AI ವಾಯ್ಸ್ ಜನ್ರೇಟ್ ಮಾಡಿಸ್ಬೋದು. ಯಾವ ಥರ ಅಂತ ಹೇಳ್ಕೊಡ್ತೀನಿ. ಓಕೆನಾ, ಸಿಂಪಲಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಕಾಪಿ ಲಿಂಕ್ ಆಪ್ಷನ್ ಕಾಣುತ್ತೆ. ಇಲ್ಲಿ ಕಾಪಿ ಮಾಡ್ಕೊಳ್ಳಿ ಲಿಂಕ್. ಓಕೆನಾ, ಕಾಪಿ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಗೂಗಲ್ ಏನಿದೆ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪಿಂಟ್ರೆಸ್ಟ್ ಅಂತ ಡೌನ್ಲೋಡ್ ಅಂತ ಹಾಕಿ. ಫಸ್ಟ್ನೇ ವೆಬ್ಸೈಟ್ ಏನಿದೆ ಅದನ್ನೇ ನಾನು ತಗೋತೀನಿ. ಸೊ ನಿಮಗೆ ಯಾವ ವೆಬ್ಸೈಟ್ ಬೇಕು ಆ ವೆಬ್ಸೈಟಲ್ಲಿ ನೀವು ಯೂಸ್ ಮಾಡ್ಬೋದು. ಸೊ ನಾನು ಇಲ್ಲಿ ಕಾಪಿ ಮಾಡ್ತೀನಿ. ಲಿಂಕ್ ಕಾಪಿ ಮಾಡಿದ್ನಲ್ಲ ಅದು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸಿಂಪಲಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡೋಣ. ಇನ್ನೊಂದು ಸಲ ಪೇಸ್ಟ್ ಮಾಡ್ತೀನಿ. ತೊಗೊಂಡಾದ್ಮೇಲೆ ಕೆಳಗೆ ವೀಡಿಯೋ ಬರುತ್ತೆ. ಸಿಂಪಲಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಮತ್ತೆ ಏನು ಮಾಡಿ, ಇಲ್ಲಿ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ ಕೆಳಗಡೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ವೀಡಿಯೋ ಏನಾಗುತ್ತೆ ಡೌನ್ಲೋಡ್ ಆಗಿಬಿಡುತ್ತೆ. ನಮ್ದು ಇಲ್ಲ ಆಯಿತು ವೀಡಿಯೋ ಡೌನ್ಲೋಡ್ ಮಾಡೋದು, ಆ್ಯಂಡ್ ಎಲ್ಲಿಂದ ವೀಡಿಯೋ ಸಿಗುತ್ತೆ, ಯಾವ ಥರ ಡೌನ್ಲೋಡ್ ಮಾಡೋದು ಎಲ್ಲ ಗೊತ್ತಾಯ್ತಲ್ಲ. ಸೊ ಈಗ ನಾವು ವೀಡಿಯೋನ ಏನು ಮಾಡಬೇಕು, ಎಡಿಟಿಂಗ್ ಮಾಡಬೇಕು. ಸೊ ಎಡಿಟಿಂಗ್ ಮಾಡಬೇಕು ಆ್ಯಂಡ್ ವಾಯ್ಸ್ ಓವರ್ ಬೇಕು. ಸೊ ಸಿಂಪಲಿ ನಮಗೆ ವಾಯ್ಸ್ ಓವರ್ಗೆ ಏನು ಮಾಡಬೇಕು ಏನು ಹೇಳ್ತೀನಿ. ನಾನು ಆಲ್ರೆಡಿ ಸ್ಟೋರಿನ ಬರೆದಿಟ್ಕೊಂಡಿದ್ದೀನಿ ಇಲ್ಲಿ ನನ್ನ ನೋಟ್ಬುಕ್ಕಲ್ಲಿ. ಓಕೆನಾ, ಸೊ ನಾನೇ ನೋಡಿಬಿಟ್ಟು ಕ್ರಿಯೇಟ್ ಮಾಡಿರೋದು ಸ್ಟೋರಿ, ಸಿಂಪಲ್ಲಾಗಿರೋದು ಸ್ಟೋರಿ. ಸಿಂಪಲ್ಲಾಗಿದ್ದು ಏನು ಮಾಡೋಣ, ಈ ವರ್ಡ್ಸ್ನ ನಾವಿಲ್ಲಿಂದ ಕಾಪಿನ ಮಾಡ್ಕೊಳ್ಳೋಣ. ಓಕೆನಾ, ಕಾಪಿ ಮಾಡಿಕೊಂಡು ಇದನ್ನು ಪೇಸ್ಟ್ ಮಾಡಬೇಕು. ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಾದ್ಮೇಲೆ ಮತ್ತೆ ಗೂಗಲ್ ಏನಿದೆ ಗೂಗಲಿಗೆ ಬನ್ನಿ. ಗೂಗಲಿಗೆ ಬಂದಾದಮೇಲೆ ಇಲ್ಲಿ ಸಿಂಪಲಿ ನೀವು ಟೈಪ್ ಮಾಡಬೇಕು ಏನು, ವಾಯ್ಸ್ ಮೇಕರ್. ಓಕೆನಾ, ವಾಯ್ಸ್ ಮೇಕರ್ ಅಂತ ಹಾಕಿ ಇಲ್ಲಿ ಸಿಂಪಲಿ ಗೋ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ನೇ ವೆಬ್ಸೈಟ್ ಇದೆಯಲ್ಲ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಸೊ ಕ್ಲಿಕ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಬರುತ್ತೆ. ಸೊ ಈ ಹಿಂದಿ ಏನೋ ಇದೆ, ಇದನ್ನು ಇಲ್ಲಿಂದ ಕ್ಲಿಯರ್ ಮಾಡಿಬಿಡ್ತೀನಿ ಟೆಕ್ಸ್ಟು. ಸೊ ನೋಡಿ, ನೀವು ಇಲ್ಲಿ 250 ವರ್ಡ್ಸ್ನ ಯೂಸ್ ಮಾಡ್ಬೋದು. ಓಕೆನಾ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 250 ವರ್ಡ್ಸ್ ಇಲ್ಲಿ ಏನೆಲ್ಲೋ ಇದು ಯೂಸ್ ಮಾಡ್ಬೋದು. ಓಕೆನಾ, ಒಂದು ಸಲಕ್ಕೆ. ಸೊ ಸಿಂಪಲಿ ನಾನು ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಪೇಸ್ಟನ್ನು ಮಾಡಿಬಿಡ್ತೀನಿ. ಓಕೆ, ನಂದು 167 ಇದೆ. ಸೊ ಇಲ್ಲಿ ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಆಲ್ರೆಡಿ ನಾನಿಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀನಿ ಕನ್ನಡ ಲ್ಯಾಂಗ್ವೇಜಲ್ಲಿ. ಲ್ಯಾಂಗ್ವೇಜ್ ಯಾವುದು, ಇಲ್ಲಿ ಹಿಂದಿ ಇದೆ. ಸೊ ಇಲ್ಲಿ ಹಿಂದಿ ಲ್ಯಾಂಗ್ವೇಜ್ನ ಇದೆ. ಸೊ ನಾವು ಇಲ್ಲಿಂದ ಕನ್ನಡ ಮಾಡ್ಕೋಬೇಕು. ಓಕೆನಾ, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕನ್ನಡ ಅಂತ ಟೈಪ್ ಮಾಡಿ ಕನ್ನಡ ಲ್ಯಾಂಗ್ವೇಜ್ ಬರುತ್ತೆ. ಓಕೆನಾ, ಸೊ ಇಲ್ಲಿ ಹಿಂದಿನ ತೆಗಿತೀನಿ. ಓಕೆ, ಅಲ್ಲಿ ಸ್ಕ್ರಾಲ್ ಮಾಡಿ ಕನ್ನಡ ಟೈಪ್ ಮಾಡೋಕ್ಕಿಂತ ಇಲ್ಲಿ ಸ್ಕ್ರಾಲ್ ಮಾಡಿಬಿಟ್ಟು ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಸಿಗುತ್ತಾ ನೋಡೋಣ. ಓಕೆನಾ, ಕೆ ಕನ್ನಡ. ಓಕೆ, ನಮಗಿಲ್ಲಿ ಕನ್ನಡ ಲ್ಯಾಂಗ್ವೇಜ್ ಆಪ್ಷನ್ ಇದೆ. ಸಿಂಪಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊತೀನಿ. ಅದಾದಮೇಲೆ ನಿಮಗೆ ಇಲ್ಲಿ ವಾಯ್ಸಸ್ ಬಂದುಬಿಟ್ಟು ಕೊಡ್ತಾರೆ. ನೀವು ಒಂದು ಸಲ ಪ್ಲೇ ಮಾಡಿ ನೋಡ್ಕೋಬೋದು. ಓಕೆನಾ, ಸೊ ನಾವು ಪ್ಲೇ ಮಾಡಿ ನೋಡೋಣ ಒಂದು ಸಲ. ಶುಭ ಅಪರಾಹ್ನ. ನೀವು ಇಲ್ಲಿ ಟೈಪ್ ಶುಭ ಅಪರಾಹ್ನ. ಶುಭ ಅಪರಾಹ್ನ. ಶುಭ ಅಪರಾಹ್ನ. ನೀವು ಇಲ್ಲಿ ಟೈಪ್ ಮಾಡುವ ಯಾವುದೇ ಪಠ್ಯವನ್ನು ಓದಲು ನಾನು ಶುಭ ಅಪರಾಹ್ನ. ನೀವು ಇಲ್ಲಿ ಟೈಪ್ ಮಾಡುವ ಯಾವುದೇ ಪಠ್ಯವನ್ನು ಓದಲು ನಾನು ಸಮರ್ಥನಾಗಿದ್ದೇನೆ. ಉದಾಹರಣೆಗೆ ಓಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಕೆಳಗೆಲ್ಲ ಇಲ್ಲೇನು ಮಾಡೋಕ್ಕೆ ಹೋಗಬೇಡಿ. ಇದು ವಾಯ್ಸು ಪಿನ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಕನ್ವರ್ಟ್ ಸ್ಪೀಚ್ ಅಂತ ಒಂದು ಆಪ್ಷನ್ ಇದೆಯಲ್ಲ ನಿಮಗೆ ಇಲ್ಲಿ ಕೆಳಗಡೆ ನೋಡಿ ಗೈಸ್. ಈಗ ನಾವು ವಾಯ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಇಲ್ಲಿ ಒಂದು ಆಪ್ಷನ್ ಇದೆಯಲ್ಲ ಕನ್ವರ್ಟ್ ಟು ಸ್ಪೀಚ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಕೇಳಿ. ಒಂದು ಸಣ್ಣ ಹುಡುಗದು ಅಮ್ಮಗೆ ತುಂಬಾನೇ ಹುಷಾರ್. ಒಂದು ಸಣ್ಣ ಸೊ ವಾಯ್ಸ್ ಬಂದುಬಿಟ್ಟು ನಮ್ಮದು ಏನಾಗಿದೆ ಸೆಟ್ ಆಗಿದೆ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು
ಡೌನ್ಲೋಡ್ನ ಮಾಡ್ಕೋಬೇಕು. ನಮ್ಮದು ಏನು ವಾಯ್ಸ್ ಇದೆ ಅದು ಡೌನ್ಲೋಡ್ ಆಗಿದೆ. ಓಕೆನಾ. ಸೊ ಡೌನ್ಲೋಡ್ ಆದಮೇಲೆ ಈಗ ಸಿಂಪಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಶಾರ್ಟ್ದು ರಿಶ್ಯೂ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾವು ಶಾರ್ಟ್ ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಕ್ರಿಯೇಟ್ ಮೇಲೆ ಕ್ಲಿಕ್ನ ಮಾಡೋಣ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಾವು ಏನು ಡೌನ್ಲೋಡ್ ಮಾಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ. ಓಕೆನಾ. ಸೊ ಆ್ಯಡ್ ಮಾಡ್ಕೊಂಡಾದಮೇಲೆ ಇಲ್ಲಿ ಏನು ಮಾಡಬೇಕೀಗ, ಫಸ್ಟು ನಾವು ಇದಕ್ಕೆ ವಾಯ್ಸ್ನ ಆ್ಯಡ್ ಮಾಡಬೇಕು. ಸೊ ಸಿಂಪಲಿ ಇಲ್ಲಿ ನಾವು ಏನು ಆಲ್ಬಮ್ ಡೌನ್ಲೋಡ್ ಮಾಡಿದ್ವಿ. ಓಕೆನಾ. ಸೊ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತೀನಿ. ಸೊ ನೋಡೋಣ ಯಾವ ವಾಯ್ಸ್. ಒಂದು ಸಣ್ಣ ಹುಡುಗದು ಅಮ್ಮಗೆ ತುಂಬಾನೇ ಹುಷಾರಿರ. ನಾನಿದು ವಾಯ್ಸ್ ಏನಿದೆ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಮ್ಮ ವಿಡಿಯೋ ಬಂದುಬಿಟ್ಟು ವಾಯ್ಸ್ ಹಾಕ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಬೇಕಲ್ವ. ಸೊ ಸ್ವಲ್ಪ ಸ್ಪೀಡ್ನ ನಾನು ಇಷ್ಟು ಜಾಸ್ತಿ ಇಷ್ಟು ಓಕೆ ಇಷ್ಟು ಮಾಡ್ಕೋತೀನಿ. ಓಕೆನಾ. ಸೊ ಇದು ನೋಡಿ ಇಷ್ಟು ವಾಯ್ಸ್ನ ಸರಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ಪೀಡ್ ಮಾಡಿ, ಯಾಕಂದರೆ ನಮ್ಮ ವಾಯ್ಸ್ ಬಂದುಬಿಟ್ಟು ಸ್ವಲ್ಪ ಇದೆ ಹಾಗಾಗಿ. ಓಕೆನಾ. ಸೊ ಈಗ ಏನು ಮಾಡಬೇಕಂದ್ರೆ ಸಿಂಪಲಿ ನಾವು ಇಲ್ಲಿ ಏನಾದರೂ ಒಂದು ಟೆಕ್ಸ್ಟ್ನ ಬರ್ಕೋಬೇಕು. ನಿಮ್ಮದು ಚಾನಲ್ ನೇಮ್ ಬರ್ಕೋಬೋದು, ಇಲ್ಲಾಂದರೆ ನೀವು ವೈಟ್ ಫಾರ್ ಎಂಡ್ ಅಂತಲೂ ಬರ್ಕೋಬೋದು. ಲೈಕ್ ವೈಟ್ ಫಾರ್ ದಿ ಎಂಡ್, ವೈಟ್ ಫಾರ್ ದಿ ಎಂಡ್ ಅಂತ ಹಾಕ್ತೀನಿ ಇಲ್ಲಿ. ಅದಾದಮೇಲೆ ಇಲ್ಲಿ ಏನಾದರೂ ಒಂದು ಸಿಂಪಲಿ ಎಮೋಜಿ. ಓಕೆನಾ. ಸೊ ಇಲ್ಲಿ ಬಂದಿದೆ ನಮ್ಮದು ಇದು ಏನು ಎಮೋಜಿ ಇದೆ ಅದು. ಸಿಂಪಲಿ ಇಲ್ಲಿ ಫಾಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫಾಂಟದು ಏನಿದೆ ಇದನ್ನು ನಾವು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಚೆನ್ನಾಗಿ ಬರಲಿ. ಸೊ ಅದಾದಮೇಲೆ ಇಲ್ಲಿ ನಮಗೆ ಒಂದು ಆಪ್ಷನ್ ಸಿಗುತ್ತೆ ಬ್ಯಾಕ್ಗ್ರೌಂಡ್ ಕಲರ್ದು. ಓಕೆನಾ. ಇಲ್ಲಿ ಆಪ್ಷನ್ ಇದೆಯಲ್ಲ ಬ್ಯಾಕ್ಗ್ರೌಂಡ್ ಕಲರ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಫುಲ್ ವಿಡ್ದು ಎರಡೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ರೆಡ್ ಬೇಕಾ ಎಲ್ಲೋ ಬೇಕಾ ಅದನ್ನು ನಾವು ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ನಾನು ಎಲ್ಲೋನ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಟೆಕ್ಸ್ಟ್ದು ಏನು ವೈಟ್ ಇದೆ ನಾನು ಅದನ್ನು ರೆಡ್ ಕಲರ್ ಆಗಿ ಸೆಲೆಕ್ಟ್ನ ಮಾಡ್ಕೋತೀನಿ. ಈಗ ನಮ್ಮದು ಬಂದುಬಿಟ್ಟು ಚೆನ್ನಾಗಿ ಕಾಣುತ್ತೆ, ನೀವು ನೋಡ್ಬೋದು. ಓಕೆನಾ. ಸೊ ವೈಟ್ ಫಾರ್ ದಿ ಎಂಡ್ ಬಂತಲ್ಲ. ಸೊ ಈ ಥರ ನೀವು ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಇದನ್ನು ಫುಲ್ ವೀಡಿಯೋವರೆಗೂ ಎಳ್ಕೊಳ್ಳೋಣ. ಓಕೆನಾ. ಎಳ್ಕೊಂಡಾದಮೇಲೆ ಇಲ್ಲಿ ಕೆಳಗಡೆ ಬೇಕಿದ್ದರೆ ಇನ್ನೊಂದು ಟೆಕ್ಸ್ಟ್ನು ನೀವು ಆ್ಯಡ್ ಮಾಡ್ಬೋದು ನಿಮ್ಮ ಅಕಾರ್ಡಿಂಗ್. ಬೇಕಿದ್ರೆ ಇಲ್ಲಿ ಟೆಕ್ಸ್ಟಲ್ಲಿ ಹೋಗ್ಬಿಟ್ಟು ನಿಮ್ಮ ಚಾನಲ್ ನೇಮ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೋಬೋದು. ನಾನು ಇನ್ನು ಕ್ರಿಯೇಟರ್ 0.4 ಏನಿದೆ ಅದನ್ನು ಆ್ಯಡ್ ಮಾಡ್ಕೊತೀನಿ. ಈ ಥರ ಆ್ಯಡ್ ಮಾಡಿಕೊಂಡು ಇದರದ್ದು ಒಬ್ಯಾಸಿಟಿ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ತೀನಿ. ಜಾಸ್ತಿ ಒಬ್ಯಾಸಿಟಿ ಬೇಡ, ಇಷ್ಟಿರಲಿ. ಸೊ ಇಷ್ಟಾದರೆ ಒಂದು ಸ್ವಲ್ಪ ಕಾಣುತ್ತೆ ನಮ್ಮದು ನೇಮ್. ಸೊ ಈ ನೇಮ್ನು ಏನಿದೆ ಫುಲ್ ಇದರವರೆಗೂ ಮಾಡ್ಕೊಳ್ಳೋಣ, ಫುಲ್ ವಿಡಿಯೋವರೆಗೂ. ಓಕೆನಾ. ಸೊ ಒಂದು ನೀವು ಒಂದು ಸಣ್ಣ ಹುಡುಗದು ಅಮ್ಮಗೆ ತುಂಬಾನೇ ಹುಷಾರಿರಲ್ಲ, ಹಾಸ್ಪಿಟಲ್ ಅಲ್ಲಿ ಇದರದ್ದು ವಾಯ್ಸ್ ಬಂದಿದೆ. ಸೊ ಮ್ಯೂಟ್ ಮಾಡ್ಕೊಳ್ಳೋಣ. ಅಲ್ಲಿ ಚಿಕಿತ್ಸೆ ಮಾಡೋಕೆ ಹಣನೂ ಇರಲ್ಲ. ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋಗಿ ಹಣ ಸಂಪಾದನೆ ಮಾಡಿ ಅಮ್ಮ ಚಿಕಿತ್ಸೆ ಪಡೆಯಲು ಹಣ ಕೊಡುತ್ತಾನೆ. ಸೊ ನೋಡಿದಾರ. ಸೊ ಈ ಥರ ವಾಯ್ಸ್ನ ಜನ್ರೇಟ್ ಮಾಡಿಕೊಂಡು ನೀವು ಈಸಿಲಿ ಈ ಥರ ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡಿ ನಿಮ್ಮ ಶಾರ್ಟಲ್ಲಿ ಪೋಸ್ಟ್ ಮಾಡ್ಬೋದು. ಓಕೆನಾ ಗೈಸ್. ಸೊ ಅಂತೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ನಾನು ನಿಮ್ಗೆ ಇನ್ನೊಂದು ಸಲ ಹೇಳ್ಕೊಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.